ಅದಕ್ಕೆ ನಿಮ್ಗೆ ಸಾರಿ ಕೇಳ್ಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ರೂ ಆಗ್ಲಿಲ್ಲ. ಹೌದಾ, ನನಗ್ ಕ್ಷಮಾಪಣೆ ಕೇಳ್ಬೇಕು ಅಂತಿದ್ಯಾ? ಆದ್ರೂ ನಮ್ಮ ಮಧ್ಯೆ ಕ್ಷಮೆ ಇಲ್ಲ ಯಾಕಮ್ಮ? ಕ್ಷಮೆನ ಕೇಳ್ತಾ ಇದ್ದಾಳ್ತಾನೆ, ಕೇಳಲಿ ಬಿಡು. ಹೇಗೂ ಇಲ್ಲಿ ತನಕ ಈ ಗಲಾಟೆ ಮನಸ್ತಾಪಕ್ಕೆ ಕಾರಣ ಅದೇ ಅಲ್ವಾ? ಆದ್ಯ ನನಗ್ ಕ್ಷಮೆ ಕೇಳೋದು ಅಂದ್ರೆ ಏನಣ್ಣ? ಆ ಒಡವೆನ್ ಬದಲಾಯಿಸಿದ್ಲಲ್ಲ ಅನ್ನೋ ಕೋಪದಲ್ಲಿ ಏನೋ 4 ಮಾತು ಬೈದೆ ಅಷ್ಟೇ. ಆ ವಿಷಯನ ಅಲ್ಲೇ ಮರ್ತ್ ಹೋದೆ ನಾನು. ಅಮ್ಮ, ನೀವು ಮರೆತರು ಕೂಡ ಆದ್ಯ ಮರಿದೇನೆ ಕ್ಷಮೆ ಕೇಳಿದ್ಲು ಅಲ್ವಾ? ಪದ್ಮ, ಸೊಸೆ ಬಂದು ಕ್ಷಮೆ ಕೇಳ್ತಿದ್ರೆ ಕೈಗೆ ಬೆಣ್ಣೆ ಹಚ್ಚಿದಾಗ್ತಿದ್ಯಾ? ಆದ್ಯ ಕ್ಷಮೆ ಕೇಳೋ ಅಗತ್ಯನೇ ಇಲ್ಲ. ನಾನು ಅದನ್ನ ಆಗ್ಲೇ ಮರ್ತೋದ್ನಮ್ಮ. ಅತ್ತೆ, ಮರ್ತ್ ಹೋಗೋದು ನಿಮ್ ಒಳ್ಳೆತನ. ಆದ್ರೆ ನಾನ್ ಹಾಗ್ ಮಾಡ್ಬಾರ್ದಾಗಿತ್ತು. ನಮ್ಮ ಅಮ್ಮನ ಒಡವೆ ಮೇಲೆ ನನಗೆ ಹಕ್ಕಿರುತ್ತೆ. ಆದ್ರೆ ನಿಮ್ ತಾಯಿ ಕೊಟ್ಟಿರೋ ಒಡವೆನ ಬದಲಾಯಿಸೋ ಹಕ್ಕು ನನಗೆಲ್ಲಿರುತ್ತೆ? ಹೋಗ್ಲಿ ಬಿಡಮ್ಮ, ತಪ್ಪು ಮಾಡೋದಲ್ಲ, ಮಾಡಿರೋ ತಪ್ಪನ್ನ ಅರ್ಥ ಮಾಡ್ಕೊಂಡಿಯಲ್ಲ, ಅಷ್ಟೇ ಸಾಕು ಬಿಡು. ಅತ್ತೆ, ಇನ್ಯಾವತ್ತೂ ನಿಮ್ಮನ್ ಕೇಳ್ದೇನೆ ಏನೂ ಮಾಡಲ್ಲ. ಹಾಗಂತ ಅಡ್ಗೆ ಮಾಡ್ಲಂತ ಕೇಳ್ಬಿಡಮ್ಮ, ನಿನ್ ಕೈಲೂ ಚರ್ಮದಾನ ಮಾಡಿಸ್ಬಿಡ್ತಾಳೆ. ನಿಲ್ಸಿ, ಸಾಕು ನಿಲ್ಸ್ರಿ. ಪಾರ್ವತಿ, ನನ್ ಸೊಸೆ ನೋಡಿದ್ಯಾ ಎಂಥ ಬಂಗಾರ ಅಂತ? ನಡೆದದನ್ನ ನೆನ್ಪಿಟ್ಕೊಂಡು ಇಲ್ಲಿಗೆ ಬಂದು ಕ್ಷಮೆ ಕೇಳ್ತಾ ಇದ್ದಾಳೆ. ಹೋಗ್ಲಿ ಬಿಡಮ್ಮ, ಕ್ಷಮಾಪಣೆ ಕೇಳಿದ್ಯಲ್ಲ, ಇನ್ನು ಸಾಕು ಬಿಡು. ಒಳ್ಳೆ ಕೆಲಸ ಮಾಡಿದ್ಯಮ್ಮ. ನಿನ್ನ ಅತ್ತೆ ಮನ್ಸಲ್ಲಿ ಸ್ವಲ್ಪ ನೋವಿದ್ರೂ ಕೂಡ ಅದು ಹೋಗಿರತ್ತೀಗ. ಸರಿ, ಬನ್ನಿ ಎಲ್ರು. ನಡ್ರಿ. ನಡಿಯಮ್ಮ. ಪಾರ್ವತಿ, ಪಾರ್ವತಿ, ಬಾ ಬಾ ಬಾ. ಏನ್ರಿ, ತಗೊಳ್ಳಿ. ರಾಜಿ ಯಾಕಿನ್ನೂ ಬಂದೇ ಇಲ್ವಲ್ಲ? ಬರ್ತಾಳೆ ಬಿಡು ಜಾನಕಿ. ನಮ್ಗಿಷ್ಟ ಇಲ್ದೆ ಹೋದ್ರೂ ಅತ್ಗೆ ಮಾತ್ಗೆ ಇಲ್ಲ ಅನ್ನೋಕ್ಕಾಗ್ದೆ ರಾಜಿನ ಕಳಿಸ್ಬೇಕಾಯ್ತು. ನಮ್ಮ ಮಗಳನ್ನ ಇನ್ನೊಂದ್ ಮನೆಗೆ ಕಳ್ಸೋ ಮಾತಾದ್ಮೇಲೆ ಅವರಿಷ್ಟಾನೇ ನಮ್ಮಿಷ್ಟ ಆಗುತ್ತೆ ಜಾನಕಿ. ಹೆಣ್ಮಕ್ಳಿಗೆ ತವ್ರ ಮನೆ ಹುಟ್ಟೋದಕ್ಕಷ್ಟೇ. ಪ್ರಾಣ ಕೊಡೋರು ನಾವು, ಪ್ರಾಣದ ಹಾಗೆ ಬೆಳೆಸೋರು ನಾವು. ಆದ್ರೆ ಅತ್ತೆ ಮನೆ ಸೇರಿ ಆ ಮನೆ ಹೆಸರನ್ನ ಉಳಿಸಿ ಆ ಮನೆ ಹೆಣ್ಣಾಗ್ಬಿಡ್ತಾಳೆ. ಅವಳು ಗಂಡನ ಮನೆಗೆ ಹೋಗ್ತಾಳೆ ಅನ್ನೋ ವಿಚಾರನ ಯೋಚಿಸಿದ್ರೇನೆ ಗುಂಡಿಗೆ ಚುಚ್ಚಿದಾಗುತ್ತೆ. ತಪ್ಪೋದಿಲ್ಲ ಜಾನಕಿ. ಒಂದು ಮನೆಯಿಂದ ಈ ಮನೆಗೆ ನೀನ್ ಬಂದ ಹಾಗೆ ನಮ್ಮ ಮಗಳನ್ನ ಇನ್ನೊಂದ್ ಮನೆಗೆ ಕಳಿಸ್ಲೇಬೇಕು. ಈ ಪದ್ಧತಿ ಹೆಣ್ಮಕ್ಳಿಗೆ ಮಾತ್ರನೇ ಯಾಕ್ರಿ? ಗಂಡು ಮಕ್ಕಳದೇನಿದೆ, ಹೆಚ್ಚಂದ್ರೆ ಮನೆ ಹೆಸರನ್ನ ಇಟ್ಕೋತಾರೆ. ಹೆಣ್ಮಕ್ಳು ಹಾಗಲ್ವಲ್ಲ. ಆ ಮನೆ ಹೆಸರನ್ನ ಉಳಿಸೋ ಮಗುನ ಎಷ್ಟೋ ತಲೆಮಾರಿಗೆ ಕೊಡ್ಬೇಕಲ್ವಾ? ಅದಕ್ಕೆ ಹೆಣ್ಮಕ್ಳಿಗೆ ಈ ಪದ್ಧತಿ ಮಾಡಿತ್ತು. ರಾಜಿ ಬಂದ್ಲು. ರಾಜಿ, ಬಾ ಕಂದ, ಬಾ. ಇಷ್ಟೊತ್ತು ನಿನಗೋಸ್ಕರನೇ ಕಾಯ್ತಾ ಇದ್ದೆ. ರಾಜಿ, ಏನು ನಿಮ್ ಅತ್ತೆಯವ್ರ ಮನೆಗೆ ಹೋಗಿದ್ಯಂತಲ್ಲ, ಹೇಗಿತ್ತು ಅಲ್ಲಿ? ಹೇಗಿರತ್ತೆ? ನೀನ್ ಬೇರೆ ಕೇಳೋದ್ ನೋಡು. ನೆತ್ತಿ ಮೇಲೆ ಇಟ್ಕೊಂಡು ನೋಡ್ಕೊಳ್ಳೋ ಅತ್ತೆ ಇರುವಾಗ ಅಲ್ಲಿ ಅವಳಿಗೆ ಏನ್ ಕಡಿಮೆ ಇರತ್ತೆ? ಏನೇ ರಾಜಲಕ್ಷ್ಮಿ? ಅಮ್ಮ, ನೀನೇ ಹೇಳಿದ್ರೆ ಹೇಗೆ? ಅವಳು ಮಾತಾಡ್ಲಿ ಬಿಡು. ರಾಜಿ, ನಿನಗಲ್ಲಿ ಹೇಗಿದೆಯಮ್ಮ? ಚೆನ್ನಾಗೇ ಇದೆ ಚಿಕ್ಕಪ್ಪ. ಏನ್ ತೊಂದ್ರೆನೂ ಆಗಿಲ್ಲ ಅಲ್ವಾ? ಹಾಗೇನಿಲ್ಲ ಆದ್ಯಾ. ಬಂದವರೆಲ್ಲ ಏನ್ ಹೇಳಿದ್ರು? ಎಲ್ರೂ ನಿನ್ ಜೊತೆ ಚೆನ್ನಾಗಿ ಮಾತಾಡಿದ್ರ? ಮಾತಾಡದೆ ಇದ್ರೆ ನಮ್ ರಾಜಲಕ್ಷ್ಮಿ ಸುಮ್ನಿದ್ರು, ಅವ್ರ ಅತ್ತೆ ಸುಮ್ನಿರ್ಬೇಕಲ್ಲ.
ಸರಿಯಾಗಿ ಮಾಡ್ತಿದ್ರು. ಲೇ ಅದ್ರಲ್ಲಿ ನೋಡೋದೇನಿದೆ, ಅದು ಕೋಲ್ ಅಷ್ಟೇನೆ. ಸ್ವಲ್ಪ ಸುಮ್ನೆ ಇರ್ರಿ. ಅಮ್ಮ, ಇದು ಚಿನ್ನ ಅಮ್ಮ. ಬಂಗಾರನಾ? ಹಲೋ, ಅಮ್ಮ ಪ್ರಮೀಳಾ, ಚೆನ್ನಾಗಿದ್ಯಮ್ಮ? ನಿನ್ನೆ ತಾನೇ ಬಂದಿದ್ನಲ್ಲ, ಆಗ್ಲೇ ಚೆನ್ನಾಗಿದ್ದೀರಾ ಅಂತ ವಿಚಾರಿಸ್ತಾ ಇದ್ದೀರಾ? ಹೌದು, ನನ್ ಸೊಸೆ ಕೈಲಿ ಒಂದು ಉಡುಗೊರೆ ಕೊಟ್ಟು ಕಳ್ಸಿದ್ದೆ, ನೋಡಿದ್ರಾ? ಹಾ, ನೋಡದ್ನಮ್ಮ. ತುಂಬಾ ಖುಷಿ ಆಯ್ತು. ತುದಿಗೆ ಬಂಗಾರದ ಹಿಡಿ ಹಾಕ್ಸಿದ್ಯಲ್ಲ, ಅದ್ಭುತ. ಏನೋ ನಿಮ್ ಗೌರವಕ್ಕೆ ತಕ್ಕನಾಗಿರ್ಬೇಕಲ್ಲ ಅಂತ ಅದನ್ನ ಬಂಗಾರದಿಂದ ಮಾಡ್ಸಿದೀನಿ. ನನ್ಗೋಸ್ಕರ ಉಡುಗೊರೆ ಕಳಿಸ್ದಾಗ್ಲೇ ಅನ್ಕೊಂಡೆ ನಿನಗ್ ನಾನಂದ್ರೆ ಎಷ್ಟು ಅಭಿಮಾನ ಅಂತ. ದೊಡ್ಡವರು ನೀವು ಅಂದ್ರೆ ನನ್ಗೆ ಗೌರವ ಅಭಿಮಾನ ಇದೆ. ನಮ್ ರಾಜಲಕ್ಷ್ಮಿಗೆ ನಿನ್ನಂತ ಅತ್ತೆ ಸಿಕ್ಕಿದ್ದು ನಿಜವಾಗ್ಲೂ ಅದೃಷ್ಟನೇ. ಯಾವ ಜನ್ಮದಲ್ಲಿ ಮಾಡಿರೋ ಪುಣ್ಯನೋ ನಿಮ್ಮನೆ ಸೊಸೆ ಆಗ್ತಿದ್ದಾಳೆ. ಹೌದಮ್ಮ, ಸರಿ ಇಡ್ತೀನಿ. ಒಳ್ಳೇದು, ಒಳ್ಳೇದಮ್ಮ, ಇಡ್ತೀನಿ. ಆಹಾ, ಎಷ್ಟ್ ಚೆನ್ನಾಗಿದೆ. ಬಾರೆ ಪದ್ಮ. ಏನೇ ಪದ್ಮ, ಎಷ್ಟೊತ್ತು ಹಾಗೆ ಬಾಯ್ ಬಿಟ್ಕೊಂಡು ನೋಡ್ತಾನೆ ಇರ್ತೀಯೇ? ಬಾ ಬಾ ಬಾ. ಏನೇ ರಾಜಲಕ್ಷ್ಮಿ ಹೀಗಾಯ್ತು? ನಾವ ಬಂಗಾರ ನೋಡ್ದಿದ್ದಕ್ಕೆ ಹೀಗೆಲ್ಲ ಆಗಿದ್ದು.